ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಗಿಲ್ಲಿನ ರಘು ಸರ್ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ. ಹೌದು, ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಹಿಂಗೆಲ್ಲ ರಘು ಸರ್ ಮನಸ್ಸಲ್ಲಿ ಓಡ್ತಿರುತ್ತಾ ಅಂತ. ಮೊದಲಿಗೆ ರಘು ಸರ್ ಮತ್ತು ಗಿಲ್ಲಿ ತುಂಬ ಕ್ಲೋಸ್ ಆಗಿದ್ರು ಬಿಗ್ ಬಾಸ್ ಮನೆಯಲ್ಲಿ. ರಘು ಸರ್ ಎಷ್ಟೇ ನನ್ನನ್ನು ಮಾತಾಡಿಸ್ಬೇಡ ಹಾಗೆ ಹೀಗೆ ಅಂತ ಎಲ್ಲ ಗಿಲ್ಲಿನ ದೂರ ಇಟ್ಟರು. ಗಿಲ್ಲಿ ಹತ್ತತ್ರ ಹೋಗ್ತಾನೆ ಇದ್ದ. ಅಣ್ಣ ನೀನು ಏನಾರ ಅಂದಣ್ಣ, ನೀನು ನನಗೊಂಥರ ಕ್ಲೋಸ್ ಫ್ರೆಂಡ್ ಅಣ್ಣ, ನೀನೇನಂದ್ರೂ ನಾನು ಸಹಿಸ್ಕೊಳ್ತೀನಿ ಅಣ್ಣ ಅನ್ನೋ ರೀತಿ ರೀತಿ ಕ್ಲೋಸ್ ಆಗಿದ್ದವರು ಗಿಲ್ಲಿ. ಬಟ್ ಹೊರಗಡೆ ಬಂದಾದ್ಮೇಲೆ ಏನಾಗಿದೆ ಅಂದರೆ, ಹೊರಗಡೆ ಬಂದಾದ್ಮೇಲೆ ಅವರಿಬ್ರು ಕ್ಲೋಸ್ನೆಸಸ್ ಹಾಗೆ ಇತ್ತು. ಬಟ್ ಹೊರಗಡೆ ಬಂದಿದ ತಕ್ಷಣ ರಘು ಸರ್ ಗಿಲ್ಲಿನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಗಿಲ್ಲಿ ಏನು ಮಾಡಿದ್ದಾರೆ ಅಂದರೆ, ರಕ್ಷಿತನ ಫಾಲೋ ಮಾಡಿದ್ದಾನೆ, ಕಾವ್ಯನ ಫಾಲೋ ಮಾಡಿದ್ದಾನೆ, ರಜತ್ನ ಫಾಲೋ ಮಾಡಿದ್ದಾನೆ. ಬಟ್ ರಘು ಸರ್ನ ಫಾಲೋ ಮಾಡಿಲ್ಲ. ಅದು ರಘು ಸರ್ಗೆ ಇಷ್ಟಿನ ನೋಡಿದ್ದಾರೆ, ಅವ್ನು ನನ್ನನ್ನು ಫಾಲೋ ಮಾಡ್ತಾನೇನೋ ಅಂತ ಅವರು ನೋಡಿದ್ದಾರೆ. ಬಟ್ ಇನ್ಸ್ಟಾಗ್ರಾಮಲ್ಲಿ ಗಿಲ್ಲಿ ರಘು ಸರ್ನ ಫಾಲೋ ಮಾಡಿಲ್ಲ. ಅದಕ್ಕೋಸ್ಕರ ಇಷ್ಟಿನ ಆದರೂ ನನ್ನನ್ನು ಫಾಲೋನೇ ಮಾಡಿಲ್ಲ ಇವನು ಇನ್ಸ್ಟಾಗ್ರಾಮಲ್ಲಿ ಅಂದ್ಬಿಟ್ಟು ನೆನ್ನೆ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ. ಇದು ತುಂಬ ಇದು ಹೊರಗಡೆ ಎಲ್ಲ ರಘು ಸರ್ಗೆ ಎಷ್ಟು ದುರಾಂಕಾರ ನೋಡು, ಗಿಲ್ಲಿಯಿಂದ ರಘು ಸರಿಂದ ಗಿಲ್ಲಿ ಅಲ್ಲ ಅಂತ ಹೇಳ್ತಿದ್ದಾರೆ. ಯಾರಿಂದನೂ ಅಲ್ಲ ನನ್ನ ಪ್ರಕಾರ. ರಘು ಸರ್ ಅವರು ಇಲ್ಲಿವರೆಗೂ ಬರೋದಕ್ಕೆ ಅವ್ರು ಶ್ರಮ ಪಟ್ಟಿದ್ದಾರೆ. ಅದೇ ರೀತಿ ಗಿಲ್ಲಿ ಇಲ್ಲಿವರೆಗೂ ಬರೋದಕ್ಕೆ ಅವನ ಶ್ರಮನೂ ಅಷ್ಟೇ ಇದೆ. ಇಲ್ಲಿ ಯಾರಿಂದ ಯಾರೂ ಅಲ್ವೇ ಅಲ್ಲ, 100%. ಹೌದು, ಗಿಲ್ಲಿ ಜೊತೆ ರಘು ಸರ್ ಇದಕ್ಕೆ ಸ್ವಲ್ಪ ಜಾಸ್ತಿ ಫೇಮ್ ಸಿಕ್ತು. ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಕೂಡ ಸ್ವಲ್ಪ ಜಾಸ್ತಿ ಆದರು ಅಂತಲೇ ಹೇಳ್ಬೋದು. ಸ್ವಲ್ಪ ಹೌದು, ಗಿಲ್ಲಿಯಿಂದ ಸ್ವಲ್ಪ ರಘು ಸರ್ ಸ್ವಲ್ಪ ಫೇಮ್ ಸಿಕ್ಕಿದ್ದು, ಸ್ವಲ್ಪ ಹೈಲೈಟ್ ಆಗಿದ್ದೆಲ್ಲ 100% ನಿಜ. ಬಟ್ ರಘು ಸರಿಂದ ಗಿಲ್ಲಿ ಅಂತ ನಾನು 100% ಹೇಳಲ್ಲ, ಗಿಲ್ಲಿಯಿಂದನೇ ಸ್ವಲ್ಪ ರಘು ಸರ್ ಅಂತ ನಾನು ಹೇಳ್ಬೋದು. ಬಟ್ ಅವ್ರು ಇಲ್ಲಿಗೆ ಬರೋದಕ್ಕೆ ಕಾರಣ ಅವ್ರು ಪಟ್ಟಿರೋ ಶ್ರಮ. ಬಿಗ್ ಬಾಸ್ಗೆ ಬರೋಕ್ಕೆ ಕಾರಣ ಏನಂದರೆ ಗಿಲ್ಲಿ ಅಲ್ಲ, 100% ರಘು ಸರ್ ಇಲ್ಲಿವರೆಗೂ ಪಡ್ಕೊಂಡು ಬಂದಿರೋ ಕಷ್ಟ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಈ ಸುದ್ದಿ ಕೇಳಿ. ಗಿಲ್ಲಿನೂ ಕೇಳ್ತಾರೆ ಆ್ಯಂಕರು, ಏನಕ್ಕೆ ರಘು ಸರ್ ನಿಮ್ಮನ್ನು ಅನ್ಫಾಲೋ ಮಾಡಿರ್ಬೋದು ಅಂತ. ಅವ್ರು ಹೇಳ್ತಾರೆ, ಗಿಲ್ಲಿ ಅವ್ರು ಹೇಳ್ತಾರೆ, ಅಣ್ಣ ನಾನು ಇನ್ಸ್ಟಾಗ್ರಾಮ್ನೇ ಜಾಸ್ತಿ ಯೂಸ್ ಮಾಡೋದಣ್ಣ, ಒಂಚೂರು ರೀಲ್ಸ್ ನೋಡ್ತೀನಿ ಸುಮ್ಮನೆ ಆಗ್ಬಿಡ್ತೀನಿ, ನನಗೆ ಅನ್ಫಾಲೋ ಎಲ್ಲ ಗೊತ್ತಿಲ್ಲ, ನಂದು ಇನ್ಸ್ಟಾಗ್ರಾಮ್ ಮೇಂಟೈನ್ ಮಾಡ್ತಿದ್ರಲ್ಲ ಮೊದಲು. ಯಾರು ಚೋಟು? ಯುವನ್ ಯಾರು? ನನ್ನ ಮೊದಲು ಇನ್ಸ್ಟಾಗ್ರಾಮೆಲ್ಲ ಇದು ಮಾಡ್ತಿದ್ರು, ಹ್ಯಾಂಡಲ್ ಮಾಡ್ತಿದ್ರಲ್ಲ, ಅವರು ಫಾಲೋ ಮಾಡ್ಕೊಂಡಿದ್ದಾರೆ. ನಾನು ಯಾರನ್ನೂ ಫಾಲೋ ಹೋಗಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಏನಾರು ಬೇಜಾರಾಗಿದ್ದರೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ನಿಜವಾಗ್ಲೂ ಇವರು ಮಧ್ಯೆ ಜಗಳ ಆಗಿದೆಯಾ ಅಥವಾ ಜಗಳ ಆಗಿಲ್ದಿರೋ ಥರ ಇವರು ಗಿಲ್ಲಿ ಅವ್ರು ತೋರಿಸ್ಕೊಳ್ತಿದ್ದಾರೆ ಗೊತ್ತಿಲ್ಲ. ಬಟ್ ಒಟ್ಟಿನಲ್ಲಿ ಮಾತಾಡ್ತೀನಿ ಅಣ್ಣ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತಲೇ ಗಿಲ್ಲಿ ಹೇಳ್ತಿರೋದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.